ನಮಸ್ತೆ. ಈಗ ನಾನು ಖಾರದ ಕಡುಬು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಒಂದು ಬಟ್ಲು ಅವರೆಕಾಳು ತೊಗೊಂಡಿದ್ದೀನಿ. ಶುಂಠಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಇದಿಷ್ಟು ರುಬ್ಕೊಂಬರ್ಬೇಕು. ಈಗ ಇದಕ್ಕೆ ಒಗ್ಗರಣೆಗೆ ಎಣ್ಣೆ, ಇಂಗು, ಜೀರಿಗೆ, ನಾನು ತೆಂಗಿನಕಾಯಿ ಹಾಕೋರೆ ಅವರು, ನಾನು ಕೊಬ್ಬರಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಬದಲು ಕೊಬ್ಬರಿ ಹಾಕ್ತಾಯಿದ್ದೀನಿ. ಒಂದು ನಿಂಬೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಬಟ್ಲು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ಒಂದೆರಡು ಚಮಚ ಅಕ್ಕಿ ಹಿಟ್ಟು ಹಾಕೊಳ್ಳೋದ, ಸ್ವಲ್ಪ ಅಜ್ವಾನ, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಹಾಕಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು 2 ಸ್ಪೂನ್ನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊತೀನಿ. ಕಣಕನ ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಿಸ್ಕೋಬೇಕು. ಅತಿ ಗಟ್ಟಿನೂ ಬೇಡ, ಅತಿ ತೆಳುವು ಬೇಡ. ನೀರು ಸಾಲಲಿಲ್ಲ ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈಗ ನೋಡಿ ಕಲಸಾಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಒಂದು 10 ನಿಮಿಷ ಇದನ್ನು ಮುಚ್ಚಿಡಬೇಕು. ಈಗ ಕಣಕ ರೆಡಿಯಾಗಿದೆ. ಇದನ್ನು ಮುಚ್ಚಿಟ್ಬಿಟ್ಟು ಮಸಾಲೆ ರುಬ್ಕೊಳಕ್ಕೆ ಹೋಗ್ತಾಯಿದ್ದೀನಿ. ಶುಂಠಿ ಹಾಕ್ತಾಯಿದ್ದೀನಿ, 2-3 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನ ಫಸ್ಟು ಇದನ್ನು ರುಬ್ಕೊಂಡು ಆಮೇಲೆ ಅವರೆಕಾಳು ಹಾಕಿ ರುಬ್ಕೋತೀನಿ. ಇವಾಗ ನೋಡಿ ರುಬ್ಕೊಂಬಂದಿದ್ದೀನಿ, ಈ ಥರ ಆಗುತ್ತೆ. ಈಗ ಒಗ್ಗರಣೆ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ಹೋಗ್ತಾ ಇದ್ದೀನಿ. ಒಲೆ ಹಚ್ಕೋತಾ ಇದ್ದೀನಿ. ಇದಕ್ಕೆ ಒಂದು ಸಣ್ಣ ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು. ಅದಕ್ಕೆ ಸ್ವಲ್ಪ ಹಿಂಗ್ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡ್ಮೇಲೆ ನಾವು ಇದನ್ನ ರುಬ್ಬಿಟ್ಕೊಂಡಿದ್ದೀವಲ್ಲ, ಇದನ್ನ ಹಾಕೋತಾ ಇದ್ದೀನಿ. ಇದನ್ನ ರುಬ್ಬಿಟ್ಕೊಂಡಾದ್ಮೇಲೆ ಇದನ್ನ ಚೆನ್ನಾಗಿ ತೆಗೆದುಕೊಂಡು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆಹಣ್ಣ, ಅರ್ಧ ಹೋಳು ನಿಂಬೆಹಣ್ಣ ಇದಕ್ಕೆ ಹಾಕೋತೀನಿ.
ಇದು ಸ್ವಲ್ಪ ಆರ್ಬೇಕು. ಆರಿದ್ಮೇಲೆ ನಿಂಬೆ ಹಣ್ಣು ಹಾಕ್ಬೇಕು. ಒಂದೋಳು ನಿಂಬೆಹಣ್ಣ ಹಿಂಡ್ಕೊತಾ ಇದ್ದೀನಿ ಇದಕ್ಕೆ. ಇದಾದ್ರೆ ಇಷ್ಟು ರೆಡಿ ಆಯ್ತು. ಈಗ ಖಾರದ ಕಡುಬು ಮಾಡಕ್ಕೆ ನಾನು ಚಪಾತಿ ರೀತಿ ಒತ್ಕೋಬೇಕು, ಅದು ಹೋಗ್ತಾ ಇದ್ದೀನಿ. ಆಯ್ತಾ ನೋಡಿ ಫ್ರೆಂಡ್ಸ್, ಇದನ್ನೆಲ್ಲ ಉಂಡೆ ಕಟ್ಕೋತಾ ಇದೀವಿ. ಹೀಗೆ ಒಂದೊಂದಾಗಿ ನೀಟಾಗಿ ಮಿದ್ರಿ ರೌಂಡಕ್ಕೆ ಉಂಡೆ ಕಟ್ಕೋಬೇಕು. ಇವಾಗ ಇದನ್ನ ನೀಟಾಗಿ ಮಿದ್ರಿ ಸ್ವಲ್ಪನೇ ಹಿಟ್ಟು ಹಚ್ಕೋಬೇಕು, ಜಾಸ್ತಿ ಹಚ್ಕೋಬಾರ್ದು. ಹೀಗೆ ರೌಂಡಕ್ಕೆ ಬರಲಿ. ಇದು ರೌಂಡ್ ಕೊತ್ಕೊಳ್ಳೋಣ. ತೀರಾ ತೆಳೋನು ಬೇಡ, ತೀರಾ ಮಂದನೂ ಬೇಡ, ಒಂದ್ ಮೀಡಿಯಂ ಸೈಜ್ಗೆ ಹೊತ್ಕೊಳ್ಳೋಣ. ಇದನ್ನ ಈ ತರ ರೌಂಡ್ ಆಗಿ ನೀಟಾಗಿ ಬರ್ಬೇಕು. ಹಾಗೆ ಬಂದ್ರೆ ಸ್ಟಫಿಂಗ್ ಮಾಡೋಕ್ಕೂ ಚೆನ್ನಾಗಿರುತ್ತೆ, ಎಲ್ಲೂ ಬಿಟ್ಕೊಳ್ಳಲ್ಲ, ಸುತ್ತ ನೀಟಾಗಿ ಸ್ಟಫಿಂಗ್ ಕೂತ್ಕೊಳ್ಳುತ್ತೆ. ಈಗ ಇದಕ್ಕೆ ಕಣಕ ತುಂಬ್ಕೊತಾ ಇದ್ದೀನಿ. ಈ ಕಣಕ ತುಂಬಿಕೊಂಡು ಇದಕ್ಕೆ ಇದನ್ನ ಹಿಂಗೆ ಮಡ್ಚಿ ಹಿಂಗೆ ಒಂದ್ ಸಮಕ್ಕೆ ಮಡ್ಚ್ಕೊಂಡು ಇದನ್ನ ನೀಟಾಗಿ ಹಿಂಗೆ ಫಸ್ಟ್ ಇದನ್ನ ಕೊನೆಯಲ್ಲೆಲ್ಲಾನು ಇದ್ ಮಾಡ್ಕೋಬೇಕು, ಸ್ಟೆಪ್ ಮಾಡ್ಕೋಬೇಕು. ಆಮೇಲೆ ಇದನ್ನ ಹಿಂಗೆ ಈ ತರ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಎಣ್ಣೆಗೆ ಹಾಕೋತೀನಿ. ಎಣ್ಣೆಗೆ ಹಾಕೋತಾ ಇದ್ದೀನಿ. ಎಣ್ಣೆಗೆ ಹಾಕೊಂಡು ಈ ತರ ಎಲ್ಲಾನು ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ. ಇದನ್ನ ಸ್ವಲ್ಪ ಇದಾದ್ಮೇಲೆ ಒಂದ್ ಕಡೆ ಬೆಂದ್ಮೇಲೆ ಪುನಃ ಇನ್ನೊಂದ್ಸರಿ ತಿರುವಾಕೋಬೇಕು. ಈ ತರ ತಿರುವು ಹಾಕೊಂಡ್ರೆ ಎರಡು ಕಡೆನ ನೀಟಾಗಿ ಬೇಯುತ್ತೆ. ಇನ್ನೂ ಇರ್ತದೆ. ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾನು ಇವ್ರಿಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಹೆಂಗಿದೆ ಅಂತ ಟೇಸ್ಟ್ ನೋಡಿ ಹೇಳ್ತಾರೆ. ಇದಕ್ಕೆ ನಾವು ಇದ್ದೀನಿ, ಹೆಂಗಿದೆ ಅಂತ ನೋಡಿ ಟೇಸ್ಟ್ ಹೇಳ್ತಾರೆ. ತಗೊಳ್ಳಿ, ಹೆಂಗಿದೆ ಟೇಸ್ಟ್ ತಿನ್ಬಿಟ್ಟು ನೋಡಿ ಹೇಳಿ. ಓಕೆ ಮೇಡಮ್, ತಿನ್ಬಿಟ್ಟು ಹೇಳ್ತೀವಿ. ವೇಸ್ಟ್ ಮಾಡಿ. ಸೂಪರ್ ಸೂಪರ್ ಮಾಡಿದ್ಯಾ ಮ್ಯಾಮ್, ತುಂಬಾ ಥ್ಯಾಂಕ್ಸ್. ಚಾನಲ್ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಇಷ್ಟ ಆದ್ರೆ ನಮ್ಗೆ ಕಮೆಂಟ್ ಮಾಡಿ ದಯವಿಟ್ಟು. ನಮಸ್ಕಾರ.